ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕ್ ಅಲ್ಲಿ ಸ್ಯಾರಿ ಬಿಸ್ನೆಸ್, ಮನೆಯಲ್ಲೇ ಕೂತ್ಕೊಂಡು ದುಡ್ಡು ಇನ್ವೆಸ್ಟ್ ಮಾಡಿದಿರಾ ಸ್ಯಾರಿ ಬಿಸ್ನೆಸ್. ಸೊ ಇದ್ರ ಬಗ್ಗೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದೆ, 15 ಡೇಸ್ ಆಯ್ತು. ಸೊ ಅದಾದ್ಮೇಲೆ ನಾನು ಯಾವ್ದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾಗಿ ನಾನು ಮಾಡಕ್ ಹೋಗ್ಲಿಲ್ಲ. ಇದುವರೆಗೂ ಏನು ನನ್ನ ಬಿಸ್ನೆಸ್ ನಾನು ಶುರು ಮಾಡಿದೆ. ಸೊ ಅದರಲ್ಲಿ ನಾನು ಟೈಟಲ್ಲೇ ಹಾಕಿದ್ದೀನಿ, ನನ್ನ ಜೊತೆ ಯಾರೆಲ್ಲ ಬಿಸ್ನೆಸ್ ಶುರು ಮಾಡ್ತೀರಾ, ಸೊ ಅವರೆಲ್ಲರಿಗೂ ಸ್ವಾಗತ ಅಂತ ಹೇಳಿ. ಸೊ ಆ ವಿಡಿಯೋ ಯಾರು ನೋಡಿಲ್ಲ, ನಾನು ಅವಾಗ ಶುರು ಮಾಡಿದೆ. ನನ್ನ ಜೊತೆ ಯಾರೆಲ್ಲ ಬಿಸ್ನೆಸ್ ಶುರು ಮಾಡ್ತೀರಾ, ಜಾಯಿನ್ ಆಗಿದೆ ಅದು ಗ್ರೂಪ್ಗೆ ಅಂತ ಹೇಳಿ. ಅದು ಎಲ್ಲಿವರೆಗೂ ಬಂದಿದೆ, ಹೇಗೆಲ್ಲ ಆಗಿದೆ, ಸೊ ಅದ್ರ ಬಗ್ಗೆ ಡೀಟೇಲ್ ಕೊಡ್ತಾ ಇದ್ದೀನಿ. ಏನಕ್ಕಂದ್ರೆ ಸೊ ಇವಾಗ ಏನಾಗಿದೆ ಅದು ಇನ್ನೊಂದಷ್ಟು ಹೆಣ್ಮಕ್ಳಿಗೆ ಒಂಥರ ಪ್ರೋತ್ಸಾಹ ಕೊಟ್ಟಂಗೆ, ಅಂದ್ರೆ ಅದು ಆ ಲೆವೆಲ್ಗೆ ರೀಚ್ ಆಗಿದೆ. ಸೊ ಏನೇನೆಲ್ಲ ಆಯ್ತು, ಹೇಗಾಯ್ತು, ಸೊ ಯಾವ ರೀತಿ ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಅರ್ನ್ ಮಾಡ್ತಾ ಇದಾರೆ ಅಮೌಂಟ್ ನ, ಎಷ್ಟೆಲ್ಲ ಅಮೌಂಟ್ ಅರ್ನ್ ಮಾಡ್ತಿದ್ದಾರೆ, ಮತ್ತೆ ಯಾವ ರೀತಿ ಎಲ್ಲ ಅಮೌಂಟ್ ಅರ್ನ್ ಮಾಡ್ತಿದಾರೆ, ಇದ್ರ ಬಗ್ಗೆ ತುಂಬಾನೇ ತಿಳ್ಕೊಳ್ಬೇಕಾಗಿರುವಂತಹ ಸೀಕ್ರೆಟ್ ಲೈನ್ಸ್ ಇದೆ. ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದಿರ ನೋಡಿ, ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿಗಳು ಸಿಗುತ್ತೆ. ಏನಕ್ಕಂದ್ರೆ ನಾನು ಅನ್ಕೊಂಡಿರಲಿಲ್ಲ, ಹೌದಾ ಹೀಗೂ ಆಗುತ್ತಾ, ಆ ಲೆವೆಲ್ಗೆ ಹೆಣ್ಮಕ್ಳು ಯೂಸ್ ಮಾಡ್ಕೊಂಡಿದ್ದಾರೆ. ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ. ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಟಾಪಿಕ್ ಶುರು ಮಾಡಕ್ ಮುಂಚೆ 27ನೇ ತಾರೀಕು 10ನೇ ತಿಂಗಳು. ಸೊ ಎವ್ರಿ ಮಂತ್ 6ನೇ ತಾರೀಕು 6th ಅಂದ್ರೆ 6ನೇ ತಾರೀಕು ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಮಾಡ್ತೀನಿ. ಎವ್ರಿ 16ನೇ ತಾರೀಕು ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಮಾಡ್ತೀನಿ. ಎವ್ರಿ 26ನೇ ತಾರೀಕು ಡಿಸೈನ್ ಕೋರ್ಸ್ ಶುರು ಮಾಡ್ತೀನಿ. ಸೊ ಈ ಸರಿ ನಾನು ಹೇಳಿದೆ, ಲಾಸ್ಟ್ ವಿಡಿಯೋ ಹಾಕಿ 15 ಡೇಸ್ ಮೇಲೆ ಆಯ್ತು, ನಾನು ಅದಾದ್ಮೇಲೆ ಯಾವ್ದು ವಿಡಿಯೋ ಹಾಕಿಲ್ಲ ಅಂತ ಹೇಳಿ ಹೇಳಿದ್ನಲ್ಲ, ಹೆಲ್ತ್ ಇಶ್ಯೂಸ್ ಇತ್ತು ಅಂತ. ಸೊ ಇದು ಬಂದು 4 ತಿಂಗಳು ಕೋರ್ಸ್ ಆಗಿರುತ್ತೆ. ಏನಕ್ಕಂದ್ರೆ ಇದು ನಾನು ಜಾಸ್ತಿ ತಗೊಂಡಿದ್ದೀನಿ, ಅಂದ್ರೆ ಏನ್ ಡಿಸೈನ್ ಕೋರ್ಸ್ ಅಂತ ಮಾಡಿದೀನಿ ಅದು ಜಾಸ್ತಿ ಟಾಪಿಕ್ಸ್ ನ ಇಟ್ಕೊಂಡಿದೀನಿ. ಏನಕ್ಕಂತ ಅಂದ್ರೆ ದಿನಕ್ಕೆ 100 ಡಿಸೈನ್ ರಿಲೀಸ್ ಆಗುತ್ತೆ. ಸೊ ಎಲ್ಲಾನು ನಾವು ಬೇರೆಯವ್ರ ಹತ್ರ ಹೋಗಿ ಕಲಿಯಕ್ಕಾಗಲ್ಲ. ಸೊ ಏನಿದೆ ಈ 40 ಡಿಸೈನ್, 20 ಶೇಪ್ಸ್, 20 ಡಿಸೈನ್ ಆರಿಸ್ಕೊಂಡಿದೀನಿ. ಇದೆಲ್ಲ ಫುಲ್ ಕ್ರಿಟಿಕಲ್ ಆಗಿರೋ ಡಿಸೈನ್ಸ್. ಈ ಕ್ರಿಟಿಕಲ್ ಡಿಸೈನ್ ನ ಮಾಡೋದನ್ನ ನೀವು ಕಲ್ತ್ಬಿಟ್ರೆ ಒಂದು ಐಡಿಯಾ ಬಂದ್ಬಿಡುತ್ತೆ ನಿಮ್ ತಲೆಯಲ್ಲಿ. ಸೊ ಯಾರು ಯಾವಾಗ ಯಾವ ಫೋಟೋ ಯಾವ ಡಿಸೈನ್ ಕೇಳ್ತಾರೆ ಅದನ್ನ ಆರಾಮಾಗಿ ನೀವು ನೋಡಿದ ತಕ್ಷಣ ಓಕೆ ಇದನ್ನ ಹೀಗ್ ಮಾಡ್ಬೇಕು, ಇದನ್ನ ಹೀಗ್ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ. ಐಡಿಯಾ ಮೇಲೆ ಯಾವುದೇ ಡಿಸೈನ್ ಕೊಟ್ರು ನೀವು ಮಾಡ್ಬೋದು. ಸೊ ಆ ಲೆವೆಲ್ಗೆ ರೀಚ್ ಆಗ್ತೀರಾ. ಹಾಗಾಗಿ ಈ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ಗೆ ಕೋರ್ಸ್ಗೆ ಸೇರ್ಕೊಳ್ಳಿ, ಮಿಸ್ ಮಾಡ್ಕೊಬೇಡಿ. ಆಲ್ಮೋಸ್ಟ್ ಆಲ್ರೆಡಿ ಸುಮಾರಷ್ಟು ಜನ ಜಾಯ್ನ್ ಆಗಿದ್ದಾರೆ. ನಾನೇನು ಡೇಟ್ ಅನೌನ್ಸ್ ಮಾಡಿಲ್ಲ, ಸುಮ್ಮನೆ ಏನೋ 30ನೇ ತಾರೀಕು ಅಂತ ಫಿಕ್ಸ್ ಮಾಡಿ ಸುಮ್ಮನೆ ಬಾಯ್ ಅಫಿಷಿಯಲ್ ಆಗಿ ಒಂದ್ಸರಿ ಯೂಟ್ಯೂಬ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದೀನಿ. ಸೊ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆನಾ? ಸೊ ಬನ್ನಿ ಇವಾಗ ನಮ್ಮ ಟಾಪಿಕ್ಗೆ ಹೋಗೋಣ. ಸ್ಯಾರಿ ಬಿಸ್ನೆಸ್, ಮನೆಯಲ್ಲೇ ಕೂತ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಸ್ಯಾರಿ ಬಿಸ್ನೆಸ್ ಹೇಗ್ ಮಾಡೋದು, ಹಾಗೆ ನನ್ನ ಜೊತೆ ಯಾರೆಲ್ಲ ಜಾಯಿನ್ ಆಗ್ತೀರಾ, ನನ್ನ ಜೊತೆ ಯಾರೆಲ್ಲ ಬಿಸ್ನೆಸ್ ಶುರು ಮಾಡ್ತೀರಾ ಮಾಡಿ ಅಂತ ಹೇಳಿ ಲಾಸ್ಟ್ ಟೈಮ್ ಒಂದು ಥಂಬ್ನೇಲ್ ಎಲ್ಲರಿಗೂ ಸ್ವಾಗತ ಅಂತ ಹೇಳಿ ಒಂದು ವಿಡಿಯೋ ಮಾಡಿದೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ತುಂಬಾ ಮೆಸೇಜಸ್ ಬಂತು. ಯಾವ ಲೆವೆಲ್ ಮೆಸೇಜ್ ಬಂತು ಅಂತಂದ್ರೆ ಫೋನ್ ಹಿಡ್ಕೊಳಕ್ಕೆ ಬೇಜಾರಾಗ್ಬಿಡ್ತು. ಎಷ್ಟು ಜನಕ್ಕೆ ಅಂತ ನಾನು ರಿಪ್ಲೈ ಮಾಡಿ, ಎಷ್ಟು ಕಾಲ್ಸ್ ಅಂತ ನಾನು ತೆಗೀಲಿ. ಸೊ ಆ ಲೆವೆಲ್ಗೆ ಆಯ್ತು. ಸೊ ನನ್ನ ಬಿಸ್ನೆಸ್ ಎಲ್ಲಿವರೆಗೂ ಬಂತು, ಹೇಗೆಲ್ಲ ನಡೀತಿದೆ, ಇನ್ನು ಯಾರ್ಯಾರಿಗೆಲ್ಲ ಅವಕಾಶ ಇದೆ, ಸೊ ಅದನ್ನ ನೋಡ್ಕೊಳ್ಳೋಣ. ಸೊ ನೋಡಿ, ಇದು ಈ ಬಾರ್ಡರ್ ಹೆಸರು ಬಂದು ಗಂಡ ಬೇರುಂಡ. ಸೊ ಈ ಗಂಡ ಬೇರುಂಡ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಅಲ್ಲಿ ನಾನೇ ರೆಡಿ ಮಾಡಿಸಿರೋಂಥದ್ದು 100 ಸ್ಯಾರಿ. ಲಾಸ್ಟ್ ಟೈಮ್ ಈ 100 ಸ್ಯಾರಿನೂ ನಿಮ್ಗೆ ತೋರಿಸಿದ್ದೆ. 100 ಸ್ಯಾರಿ ರೆಡಿ ಮಾಡಿಸಿದೀನಿ ನಾನು. ಹೊಸದು ನಾನೇ ರೆಡಿ ಮಾಡಿಸ್ತಾ ಇರೋದು, ನನಗೆ ಬೇಕಾಗಿರೋ ಕಲರ್ಸ್ ಅಲ್ಲಿ ನಾನೇ ರೆಡಿ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿದೆ. 100 ಸ್ಯಾರಿ. ಆ ವಿಡಿಯೋ ಮಾಡಿದ ತಕ್ಷಣ ಸುಮಾರಷ್ಟು ಜನ ಗ್ರೂಪಿಗೆ ಜಾಯ್ನ್ ಆದ್ರು. ಎಷ್ಟು ಜನ ಅಂತ ಅಂದ್ರೆ ಹೇಳ್ತೀನಿ ನಿಮ್ಗೆ. ಅಟ್ ಪ್ರೆಸೆಂಟ್ ಈ ವಿಡಿಯೋ ಮಾಡೋವಾಗ ಎಷ್ಟು ಜನ ಇದ್ದಾರೆ ಅನ್ನೋದು ನಿಮ್ಗೆ ಹೇಳ್ತೀನಿ. 500 ಜನ, 508 ಬೇಡ, 500 ಜನ ಅಂತ ಇಟ್ಕೊಳ್ಳೋಣ. 500 ಜನ ನನ್ನ ಗ್ರೂಪ್ ಅಲ್ಲಿ ಇದ್ದಾರೆ. ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ಯಾರೆಲ್ಲ ನನ್ನ ಜೊತೆ ಸೇರ್ಕೊಳ್ತೀರಾ ಅಂತವ್ರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ರೂಪಿಗೆ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಓಕೆನಾ? 500 ಜನ ಆಲ್ರೆಡಿ ನನ್ನ ಗ್ರೂಪ್ ಅಲ್ಲಿ ಇದ್ದಾರೆ. ಸೊ ನಾನ್ ಮಾಡಿಸಿದ್ದು 100 ಸ್ಯಾರಿ. 3 ದಿವಸದಲ್ಲಿ 100 ಸ್ಯಾರಿನಲ್ಲಿ ಇನ್ನ ಇಷ್ಟು ಉಳ್ಕೊಂಡಿದೆ. 2, 4, 7 ಸ್ಯಾರಿ ಉಳ್ಕೊಂಡಿದೆ. ಸೊ ಅದರಲ್ಲಿ ಆಲ್ರೆಡಿ ಇವತ್ತು ಸುಮಾರಷ್ಟು ಜನ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಇನ್ನ 1-2 ಪೀಸ್ ಮಿಗ್ಬೋದು ಅಷ್ಟೇ. ನಾಳೆ ಎಲ್ಲ ನಾನು ಕೊರಿಯರ್ ಮಾಡ್ಬಿಟ್ರೆ ಇನ್ನ 7 ಸ್ಯಾರಿ ನಿಮ್ಗೆ ತೋರ್ಸೋಕ್ಕೋಸ್ಕರ ಏನಿತ್ತು ಆ ಸ್ಯಾರಿ ತಗೊಂಡ್ಬಂದಿನಿ. 7 ಸ್ಯಾರಿ ಮಿಕ್ಕಿದೆ. 100 ಸ್ಯಾರಿನಲ್ಲಿ 3 ದಿನಕ್ಕೆ ಸೋಲ್ಡ್ ಔಟ್ ಆಯ್ತು. ಇಷ್ಟು ದಿವಸದವರೆಗೂ ಅಲ್ಲ, 3 ದಿನಕ್ಕೆ ಸೋಲ್ಡ್ ಔಟ್ ಆಯ್ತು. ಅದಾದ್ಮೇಲೆ ನನ್ನ ಗ್ರೂಪ್ ಅಲ್ಲಿ ಇರೋದು ಯಾರ್ಯಾರೆಲ್ಲ ಬಿಸ್ನೆಸ್ ಶುರು ಮಾಡಿದ್ದಾರೆ, ಮೇಡಮ್ ನೆಕ್ಸ್ಟ್ ಸ್ಯಾರಿ ಹಾಕಿ, ನೆಕ್ಸ್ಟ್ ಈ ತರ ಸ್ಯಾರಿ ಹಾಕಿ, ಈ ತರ ಸ್ಯಾರಿ ಹಾಕಿ, ಇನ್ನು ಯಾಕೆ ಸ್ಯಾರಿ ಬಂದಿಲ್ಲ, ಸೊ ನೀವು ಡೈಲಿ ರೆಗ್ಯುಲರ್ ಆಗಿ ಸ್ಯಾರಿ ಕೊಡ್ಬೇಕು ನಮ್ಗೆ, ಆ ಲೆವೆಲ್ಗೆ ರೀಚ್ ಆಗಿದ್ದಾರೆ. ಅಂತ ಅಂದ್ರೆ
ಇದನ್ನ ಹೇಗೆ ಅಂದ್ರೆ ಅವ್ರು ಇನ್ವೆಸ್ಟ್ ಮಾಡಂಗೆ ಇಲ್ಲ. ಜಸ್ಟ್ ಇವಾಗ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಜೊತೆ ಯಾರ್ಯಾರೆಲ್ಲ ಬಿಸ್ನೆಸ್ ಶುರು ಮಾಡಕ್ ಇಂಟ್ರೆಸ್ಟ್ ಇದೆ, ಇಷ್ಟಪಡ್ತಿದ್ದೀರಾ, ಸೊ ಅಂತವ್ರಿಗೆಲ್ಲರಿಗೂ ಆಧಾರದ ಸ್ವಾಗತ. ಫಸ್ಟ್ ಅಟೆಂಪ್ಟ್ ನಾನ್ ಮಾಡಿಸಿದ್ದು ಒಂದೇ ಡಿಸೈನ್ ಅಲ್ಲಿ 100 ಸ್ಯಾರಿ, ಒಂದೇ ಡಿಸೈನ್ ಅಲ್ಲಿ 100 ಸ್ಯಾರಿ. ಸೊ ಇದೇ ಫಸ್ಟ್ ಒಂದೇ ಡಿಸೈನ್ ಅಲ್ಲಿ ನಾನು 100 ಸ್ಯಾರಿ ಮಾಡಿಸಿರೋದು. 100 ಸ್ಯಾರಿನಲ್ಲಿ ಮಿನಿಮಮ್ ನಾನೇನಿಲ್ಲ ಅಂದ್ರೂ ಒಂದು 10 ಡಿಸೈನ್ ಆದ್ರೂ ನಾನು ತಗೊಂಡ್ ಬರ್ತಿದ್ದೆ ಬೇರೆ ಕಡೆಯಿಂದ ತರುವಾಗ. ಬಟ್ ಈಗ ನಾನು ಬೇರೆ ಕಡೆ ಎಲ್ಲಿಂದ ತರ್ತಾ ಇಲ್ಲ, ನಾನೇ ನಿಂತು ಮಾಡಿಸ್ತಾ ಇದ್ದೀನಿ. ಒಂದೇ ಡಿಸೈನ್ ಅಲ್ಲಿ 100 ಸ್ಯಾರಿ ಮಾಡಿಸಿದ್ದೆ, 3-5 ದಿವಸದಲ್ಲಿ ಸೋಲ್ಡ್ ಔಟ್ ಆಯ್ತು. ಸೊ ಈಗ ನೆಕ್ಸ್ಟ್ ಇನ್ನೊಂದು 2 ಮಂತ್ ಅಲ್ಲಿ ನಂದು ಸ್ಯಾರಿ ಶಾಪ್ ಏನಿದೆ ಫುಲ್ ಫಿಲ್ ಆಗಿರೋ ವಿಡಿಯೋ ಖಂಡಿತ ಬಂದೇ ಬರುತ್ತೆ. ಏನಕ್ಕಂದ್ರೆ ನಾನೇ ರೆಡಿ ಮಾಡಿಸ್ತಾ ಇರೋದು. ಸೊ ಎಲ್ಲೋ ಹೋಗಿ ತಗೊಂಬರೋದು ಅಂತ ಅಂದ್ರೆ ಇವಾಗ ಹೋಗು ತಗೊಂಬಾ ತುಂಬಿಡು ಆ ತರ ಆಗುತ್ತೆ. ಬಟ್ ನಾನೇ ಮಾಡಿಸ್ತಾ ಇರೋದ್ರಿಂದ ಅದರಲ್ಲೂ ನನಗ್ ಬೇಕಾಗಿರುವಂತ ಡಿಸೈನ್ಸ್, ನನಗ್ ಬೇಕಾಗಿರುವಂತ ಕಲರ್ಸೇ ಬೇಕು ಅಂತ ಹೇಳಿ ನಾನು ಚೂಸ್ ಮಾಡಿ ಮಾಡಿಸ್ತಾ ಇರೋದು. ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಖಂಡಿತ ಮಾಡ್ತೀನಿ. ಸೊ ಈಗ ಈ ಸ್ಯಾರಿ ಮಾಡಿದ್ಮೇಲೆ ದೀಪಾವಳಿ ಹಬ್ಬ ಬಂತು. ಆ ದೀಪಾವಳಿ ಹಬ್ಬ ಬಂದಾಗ ನಾನು ಎಲ್ಲಿ ಸ್ಯಾರಿ ಮಾಡಿಸ್ತಾ ಇದ್ದೀನಿ ಅಲ್ಲಿ ಎಲ್ಲ ವರ್ಕರ್ಸ್ ಆಲ್ಮೋಸ್ಟ್ ಎಲ್ಲ ಲೀವ್ ಅಲ್ಲಿ ಇದ್ರು. ಸೊ ಹಾಗಾಗಿ ಡಿಲೇ ಆಯ್ತು. ಇನ್ನೊಂದು 2-3 ದಿವಸದಲ್ಲಿ 2-3 ದಿವಸ, ಇವತ್ತು 27ನೇ ತಾರೀಕು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. 27ನೇ ತಾರೀಕು ಅಂದ್ರೆ 30 ಅಥವಾ 1ನೇ ತಾರೀಕಿಂದ ನಿಮ್ಗೆ 250 ಸೀರೆ, 3 ಡಿಸೈನ್ ಅಲ್ಲಿ 250 ಸೀರೆ ಮಾಡಿಸ್ತಾ ಇದ್ದೀನಿ. ಒಂದ್ ಸಕ್ಕದಾಗಿದೆ ಡಿಸೈನ್ ಮಾತ್ರ. ನಾನೇ ಖುದ್ದಾಗಿ ನಿಂತು ಸೆಲೆಕ್ಟ್ ಮಾಡಿ ನಾನು ಮಾಡಿಸ್ತಾ ಇರುವಂತದ್ದು. ತುಂಬಾ ಚೆನ್ನಾಗಿದೆ ಡಿಸೈನ್. ಸೊ ಇದು ಬಂದು ವಿ ಫ್ಯಾಷನ್ ಹೋಲ್ಸೇಲ್ ಸ್ಯಾರಿ ಗ್ರೂಪ್. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಪಿನ್ ಮಾಡಿರ್ತೀನಿ, ವಿ ಫ್ಯಾಷನ್ ಹೋಲ್ಸೇಲ್ ಸ್ಯಾರಿ ಗ್ರೂಪ್. ಸೊ ಅದಕ್ಕೆ ಯಾರೆಲ್ಲ ನನ್ನ ಜೊತೆ ದುಡ್ಡು ಇನ್ವೆಸ್ಟ್ ಮಾಡಿದಿರಾ, ಸೀರೆ ಸೇಲ್ ಮಾಡ್ತೀರಾ, ಸೊ ಅಂತವ್ರು ಜಾಯಿನ್ ಆಗ್ಬೋದು. ಹೇಗ್ ಮೇಡಮ್ ಮಾಡೋದು ಅಂದ್ರೆ ಜಸ್ಟ್ ಈ ವಿಡಿಯೋ ಸ್ಯಾರಿ ಏನಿದೆ ಇದ್ದು ಕಂಪ್ಲೀಟ್ ನಿಮ್ಗೆ ವಿಡಿಯೋ ಮತ್ತೆ ಈ ಸ್ಯಾರಿ ಅಲ್ಲ, ನಾನು ಯಾವುದೇ ಹೊಸ ಸ್ಯಾರಿ ಮಾಡಿ ಅದು ಕಂಪ್ಲೀಟ್ ವಿಡಿಯೋ ಮತ್ತೆ ನಿಮ್ಗೆ ಫೋಟೋಸು ನಾನು ಈ ವಿ ಫ್ಯಾಷನ್ ಹೋಲ್ಸೇಲ್ ಸ್ಯಾರಿ ಏನ್ ಗ್ರೂಪ್ ಇದೆ ಆ ಗ್ರೂಪಿಗೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ನೀವೇನ್ ಮಾಡಬೇಕು, ಆ ಫೋಟೋ ಮತ್ತೆ ಆ ವಿಡಿಯೋನ ತಗೊಂಡು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಅಂತ ಅಂದ್ರೆ ನಿಮ್ಮ ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಎಲ್ಲೆಲ್ಲಿ ನಿಮ್ ಫೇಸ್ಬುಕ್, ಎಲ್ಲೆಲ್ಲಿ ನಿಮ್ ಸೋಷಿಯಲ್ ಮೀಡಿಯಾ ಇದೆ ಸೊ ಅಲ್ಲೆಲ್ಲ ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ನಿಮ್ಗೆ ಕೊಡ್ತಾ ಇರೋದು ಹೋಲ್ಸೇಲ್ ಪ್ರೈಸ್ಗಿನ್ನ ಕಡಿಮೆ. ಏನಕ್ಕಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ, ತುಂಬಾ ಜನ ಹೆಣ್ಮಕ್ಳು ಮೇಡಮ್ ನಿಮ್ ತರ ಆಗ್ಬೇಕು, ನಿಮ್ ತರ ನಾವು ಎಲ್ಲ ಕೆಲಸನೂ ಮಾಡ್ಬೇಕು, ಬಟ್ ನಾನೇನು ಮಾಡಕ್ ಆಗ್ತಾ ಇಲ್ಲ, ಈ ತರ ಮತ್ತೆ ಕೆಲಸ ಬೇಕು ಅಂತ ಸುಮಾರಷ್ಟು ಜನ ನನ್ಗೆ ಕಾಲ್ ಮಾಡಿದ್ರು. ಹೇಗ್ ನಾನು ಹೆಲ್ಪ್ ಮಾಡಕ್ಕಾಗತ್ತೆ? ಒಬ್ರು ಇಬ್ರು ಓಕೆ, ಸುಮಾರಷ್ಟು ಕಾಲ್ಸ್ ಬರ್ತಾ ಇದೆ. ಸೊ ಈಗ ನನಗೆ 94,000 ಫಾಲೋವರ್ಸ್ ಇದ್ದಾರೆ, 94,000 ಫಾಲೋವರ್ಸ್ ಇದ್ದಾರೆ. ಮಿನಿಮಮ್ 1,000 ಜನನಾದ್ರೂ ಕೇಳ್ತಾರಲ್ವಾ. ಸೊ ಎಲ್ಲರಿಗೂ ನಾನು ಹೇಗ್ ಮಾಡಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಆಗಿದ್ದೆ. 1 year ಬ್ಯಾಕ್, 2 year ಬ್ಯಾಕ್ ಅಲ್ಲೆಲ್ಲ ಕೇಳಿದ್ರು. ಬಟ್ ಅದ್ರ ಬಗ್ಗೆನೇ ಥಿಂಕ್ ಮಾಡುವಾಗ ಸೊ ಅಷ್ಟರಲ್ಲೇ ನಾನು ನನ್ನ ಸ್ಯಾರಿ ಬಿಸ್ನೆಸ್ ಎಲ್ಲ ಶುರು ಮಾಡಿದೆ. ಅವಾಗ ನನಗೆ ಬಂದಿದ್ದು ಒಂದು ಐಡಿಯಾ, ನಾನೇ ನಿಂತು ಸ್ಯಾರಿ ಶುರು ಮಾಡಿದ್ರೆ ಸೊ ಹೋಲ್ಸೇಲ್ ಪ್ರೈಸಲ್ಲಿ ಹಾಕ್ಬೋದು. ವಿಡಿಯೋ ಮತ್ತೆ ಫೋಟೋಸ್ ಎಲ್ಲ ಗ್ರೂಪಲ್ಲಿ ಹಾಕಿದ್ರೆ ಸೊ ಅದನ್ನ ತಗೊಂಡು ನೀವು ನಿಮ್ಮ ಅಕ್ಕಪಕ್ಕ ಇನ್ಸ್ಟಾಗ್ರಾಮ್ ಪೇಜ್, ಯೂಟ್ಯೂಬ್ ಇಲ್ಲೆಲ್ಲ ನೀವು ಅಪ್ಲೋಡ್ ಮಾಡ್ಕೊಂಡು ನೀವು ಅದಕ್ಕೆ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ಬೋದು. ಸೊ ಅದನ್ನೆಲ್ಲ ಹೇಗೆ ಸೇಲ್ ಮಾಡಬೇಕು, ಹೇಗೆ ಇಟ್ಕೊಬೇಕು ಅದನ್ನೆಲ್ಲ ನಾನು ನಿಮ್ಮ ಗ್ರೂಪಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತೆ ನಿಮ್ಗೆ ಐಡಿಯಾ ಇದ್ರೆ ನೀವೇನು ಮಾಡ್ಕೊಳ್ಬೋದು. ನಿಮ್ಮ ಏರಿಯಾ ವೈಸ್ ಅಲ್ಲಿ ಹೆಂಗೆ ಓಡ್ತಾ ಇದೆ ಸ್ಯಾರಿ ರೇಟು, ಹೆಂಗೆ ನೀವು ಸೇಲ್ ಮಾಡ್ಬೋದು ಅಂತ. ಅಂದ್ರೆ ನನ್ನ ಹತ್ರ ಮಾತ್ರ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ಈ ಏನಿದೆ ಸ್ಯಾರಿ ನಾನು ತೋರಿಸ್ತಾ ಇದ್ದೀನಿ, 100 ಸ್ಯಾರಿ ಮಾಡಿಸಿದ್ದೆ ಅಂದಲ್ಲ, ಈ ಸ್ಯಾರಿನ 1,350, 1,450 ಸೇಲ್ ಮಾಡ್ತಾ ಇದ್ದಾರೆ ಹೊರಗಡೆ. ಸೊ ನಾನು ಇದೊಂದು ನಿಮ್ಗೆ ಸ್ಯಾಂಪಲ್ ಹೇಳ್ತಾ ಇರೋದು, ನಾನು ನನ್ನ ಹೋಲ್ಸೇಲ್ ಗ್ರೂಪ್ ಅಲ್ಲಿ ಹಾಕಿದ್ದು ಬರೀ 950 ರೂಪಾಯಿ, ಕೇವಲ 950 ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಏನಿರುತ್ತೆ ಸೊ ಅಷ್ಟು ಹಾಕಿರ್ತೀನಿ. ಶಿಪ್ಪಿಂಗ್ ಚಾರ್ಜ್ ಇಲ್ಲಿ ಶಿಪ್ಪಿಂಗ್ ಅಂತ ಬಂದಾಗ ಅಲ್ಲೂ ನಿಮ್ಗೆ ಐಡಿಯಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೀವು ಸೇಲ್ ಅಪ್ಲೋಡ್ ಮಾಡ್ತೀರಾ, ಆಮೇಲೆ ನಿಮ್ಗೆ ಆರ್ಡರ್ ಬರುತ್ತೆ. ಸೊ ಆರ್ಡರ್ ಬಂದಾಗ ನೀವು ಆರ್ಡರ್ ತಗೊಳ್ಬೇಕು. ತಗೊಂಡು ನನ್ಗೆ ಇದೇನು ಸ್ಯಾರಿ ಅಮೌಂಟ್ ಇದೆ 950 ರೂಪಾಯಿ, ಅದನ್ನ ನೀವು ನನಗೆ ಪೇ ಮಾಡಿದ್ರೆ ನೀವು ಯಾವ ಅಡ್ರೆಸ್ಗೆ ಹೇಳ್ತೀರಾ, ಸೊ ನಿಮಗೆ ಕಳಿಸ್ತೀವಿ ಅಂತ ಏನಿಲ್ಲ, ನೀವು ಯಾವ ಅಡ್ರೆಸ್ಗೆ ಹೇಳ್ತೀರಾ ನಾನೇ ಖುದ್ದಾಗಿ ಹೋಗಿ ಪೋಸ್ಟ್ ಮಾಡ್ತೀನಿ. ಸೊ ಸೀರೆ ಕೊರಿಯರ್ ಮಾಡ್ತೀನಿ, ನಿಮಗೆ ಎಲ್ಲೂ ಏನು ಪ್ರಾಬ್ಲಮ್ ಆಗಲ್ಲ ಸ್ಯಾರಿನಲ್ಲಿ. ಏನಕ್ಕೆ ಅಂತ ಅಂದ್ರೆ 100 ಸ್ಯಾರಿನಲ್ಲಿ ಇನ್ನು 7 ಸ್ಯಾರಿ ಮಿಕ್ಕಿದೆ, 93 ಸ್ಯಾರಿ 3 ದಿವಸದಲ್ಲಿ ಸೋಲ್ಡ್ ಔಟ್ ಆಗಿದೆ. ಯಾವ ಒಂದ್ ಸೀರೆನೂ ಯಾರಿಗೂ ತಲುಪಿಲ್ಲ ಅನ್ನೋ ಲೆವೆಲಲ್ಲಿ ಹೋಗೇ ಇಲ್ಲ, ಎಲ್ಲ ನೀಟಾಗಿ ತಲುಪಿದೆ. ಏನಕ್ಕಂದ್ರೆ ನಾನು ಪೋಸ್ಟ್ ಮಾಡೋದು ಕೊರಿಯರ್ ಸರ್ವಿಸ್ ಅಷ್ಟು ಚೆನ್ನಾಗಿದೆ. ಮತ್ತೆ 4-5 ದಿವಸದಲ್ಲಿ ತಲುಪುತ್ತೆ. ತುಂಬಾ ದೂರ, ತುಂಬಾ ಒಳಗಡೆ ಇದೆ ಹಳ್ಳಿ ಅಂದಾಗ ಮಿನಿಮಮ್ 7 ದಿವಸದಲ್ಲೆಲ್ಲ ನೀವು ಕೇಳ್ಬೋದು, ಮೇಡಮ್ ಇದು ನೀವು ನಿಮ್ ಸ್ಯಾರಿ ಬಿಸ್ನೆಸ್ ಬೆಳೆಸ್ಕೊಳ್ಳೋಕೋಸ್ಕರ ನೀವು ಮಾಡ್ತಾ ಇರೋದು ಅಲ್ವಾ, ನಮಗೆ ನಿಮ್ಮಿಂದ ಏನ್ ಹೆಲ್ಪ್ ಆಗ್ತಾ ಇದೆ, ನೀವು ಬೆಳಿತಿದ್ದೀರಾ ಅಲ್ವಾ ಅಂತ. ಸೊ ಇಲ್ಲಿ ನಿಮ್ಗೆ ಅದಕ್ಕೆ ನಾನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಅವಾಗ್ಲೇ ಹೇಳ್ದಂಗೆ ಈ ಸ್ಯಾರಿ ಬೆಲೆ 1,350, 1,400 ರೂಪಾಯಿಗೆ ಆನ್ಲೈನ್ ಅಲ್ಲೇ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೇ ಸೇಲ್ ಮಾಡ್ತಾ ಇದ್ದಾರೆ.
ಆನ್ಲೈನ್ ಇನ್ಸ್ಟಾಗ್ರಾಮ್ ಪೇಜಲ್ಲೇ ಸೇಲ್ ಮಾಡ್ತಾ ಇದ್ದಾರೆ. 1350-400 ರೂಪಾಯಿಗೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾನು 950 ರೂಪಾಯಿಗೆ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀನಿ. ಓಕೆನಾ? ಓಕೆ, ನೀವು ಇದಕ್ಕೂ ಕ್ವೆಶನ್ ಕೇಳ್ಬೋದು, ಮೇಡಮ್ ಇದನ್ನ ಎಲ್ಲ ಹೋಲ್ಸೇಲ್ ಅಂಗಡಿಯವರು ಮಾಡ್ತಾರೆ, ನಮ್ಗೆ ಇದ್ರಲ್ಲಿ ಏನು ಬೆನಿಫಿಟ್ ಅಂತೇಳಿ. ನೋಡಿ, ನೀವು ಯಾವುದೇ ಹೋಲ್ಸೇಲ್ ಅಂಗಡಿ ಅಂತ ಹೋಗ್ಲಿ, ನೀವು ಒಂದು 50,000 ಅಂತ ಇನ್ವೆಸ್ಟ್ ಮಾಡಲೇಬೇಕು, ಇಲ್ಲಾಂದ್ರೆ ನೀವು ಕಲೆಕ್ಷನ್ ತೋರ್ಸಕ್ಕಾಗಲ್ಲ ಒಂದು. ಸೊ ಇನ್ನೊಂದು, ನೀವೇನ್ ಕೆಲಸ ಮಾಡ್ತಾ ಇರ್ತೀರಾ, ಮನೆ ಒಬ್ಬರೇ ಹೋಗಕ್ಕಾಗಲ್ಲ, ಜೊತೆಲಿ ಇನ್ನೊಬ್ರು ಬೇಕು ಲಗೇಜ್ ಎಲ್ಲ ಎತ್ಕೊಳಕ್ಕೆ. ಇಬ್ರು ನೀವು ಕೆಲಸ ನಿಲ್ಲಿಸಿ ನೀವು ಎಲ್ಲಿ ತಗೊಂಬರಕ್ ಹೋಗ್ತೀರಾ, ಚಿಕ್ಕಪೇಟೆ ಅಥವಾ ಎಲ್ಲಿ ನಿಮ್ಮ ಏರಿಯಾ, ನಿಮ್ಮ ಸರೌಂಡಿಂಗ್, ಬರೀ ನಾನು ಬೆಂಗಳೂರನ್ನೇ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹೇಳಕ್ಕಾಗಲ್ಲ. ಇಡೀ ಕರ್ನಾಟಕದವ್ರು ನೋಡ್ತಾ ಇದ್ದೀರಾ, ಔಟ್ ಆಫ್ ಕಂಟ್ರೀಸ್ ಅಲ್ಲೂ ನೋಡ್ತಾ ಇದ್ದೀರಾ ನನ್ನ ವಿಡಿಯೋನ. ಸೊ ನಿಮ್ ಸರೌಂಡಿಂಗಿಗೆ ಒಂದ್ ದಿವಸ ಫುಲ್ಲು ಇನ್ವೆಸ್ಟ್ ಮಾಡಿ ನೀವು ಹೋಗಿ ತಂದು 50,000 ಲಕ್ಷನ ಇನ್ವೆಸ್ಟ್ ಮಾಡಿ ಅದಕ್ಕೊಂದು ಸ್ಪೇಸ್ ಕೊಟ್ಟು ಜೋಡಿಸಿ ನೀವು ಮಾಡಿ ಆಮೇಲೆ ಅದನ್ನ ಬರೋರಿಗೆ ತೋರಿಸ್ಬೇಕು, ಎತ್ತಿರ್ಬೇಕು, ಇದೆಲ್ಲ ಇರುತ್ತೆ. ಇಲ್ಲಿ ನೀವು ಯಾವುದೇ 50,000 ಇನ್ವೆಸ್ಟ್ ಮಾಡೋಂಗಿಲ್ಲ, ನೀವು ಎಲ್ಲೂ ಓಡಾಡಂಗೂ ಇಲ್ಲ. ಇದು ಒಂದು. ಅದಾದ್ಮೇಲೆ ಓಕೆ, ಹೋಲ್ಸೇಲ್ ನಿಮ್ಮ ಹತ್ರನೇ ಏನಕ್ಕೆ ತಗೋಬೇಕು ನಾವು ಸ್ಯಾರಿ, ಒಂದು ಸ್ಯಾರಿ ಅಂತಂದ್ರೆ, ನೀವು ಹೋಲ್ಸೇಲ್ ಸ್ಯಾರಿ ಅಂತ ಹೋದಾಗ ಸಿಂಗಲ್ ಪೀಸ್ ನಿಮ್ಗೆ ಎಲ್ಲೂ ಕೊಡಲ್ಲ. ಹೋಲ್ಸೇಲ್ ಪ್ರೈಸ್ ನಲ್ಲಿ ಸಿಂಗಲ್ ಪೀಸ್ ನಿಮ್ಗೆ ಎಲ್ಲೂ ಕೊಡಲ್ಲ. ನಾನಿಲ್ಲಿ ನಿಮ್ಗೆ ಸಿಂಗಲ್ ಪೀಸು ಮತ್ತೆ ಕೊಡ್ತೀನಿ. ಇನ್ನೊಂದು, ಹೋಲ್ಸೇಲ್ ಅಂಗಡಿಲಿ ಅಂತಾನೆ ಹೋದ್ರೆ ಒಂದು ಕಲರ್ ಅಲ್ಲಿ ಅವ್ರು ಏನಾದ್ರೂ ಒಂದು 10 ಕಲರ್, ಒಂದು ಡಿಸೈನ್ ಅಲ್ಲಿ 10 ಕಲರ್ ಮಾಡಿಸಿದಾರೆ ಅಂದ್ರೆ ನೀವು 10 ಕಲರ್ ತಗೊಳ್ಬೇಕು. ನನಗೆ ಬೇಕಾಗಿರೋ ಕಲರ್ ಆರಿಸ್ಕೊಳ್ತೀನಿ ಅಂದ್ರೆ ನಿಮ್ಗೆ ಆಪ್ಷನ್ ಇಲ್ಲ, 10 ಕಲರು ತಗೋಬೇಕು. ಬಟ್ ನನ್ನ ಪೇಜಲ್ಲಿ ಹಂಗಲ್ಲ, ನೀವು ಯಾವ ಕಲರ್ ಕೇಳ್ತೀರಾ, ಸೋಲ್ಡ್ ಔಟ್ ಆಗೋಕ್ ಮುಂಚೆ ಕೇಳಿದ್ರೆ ಅದೇ ಕಲರ್ ಕೊಡ್ತೀನಿ. ಸೊ ಇದರಲ್ಲಿ ನಾನು 6 ಕಲರ್ ಮಾಡಿಸಿದ್ದೆ, ಒಂದು ಪಿಂಕ್, ಮತ್ತೆ ಗ್ರೀನು, ಮತ್ತೆ ವೈನ್ ಕಲರು, ಮತ್ತೆ ರೆಡ್, ಹಾಗೆ ಮರೂನ್, ಹಾಗೆ ರಾಯಲ್ ಬ್ಲೂ. ಮರೂನ್ ರಾಯಲ್ ಬ್ಲೂ ಫುಲ್ ಎರಡೂನು ಹಾಕಿದ್ದು ಫಸ್ಟ್ ಡೇನೆ ಎಲ್ಲ ಸೋಲ್ಡ್ ಔಟ್ ಆಗ್ಬಿಡ್ತು. ರಾಯಲ್ ಬ್ಲೂಗಂತೂ ನಾನು ಇನ್ನೂ 100 ಸೀರೆ ಮಾಡಿಸಿದ್ರು ರಾಯಲ್ ಬ್ಲೂ ತಗೊಳ್ಳೋರು ಅಷ್ಟು ಜನ ಇದ್ರು. ಸುಮಾರಷ್ಟು ಜನಕ್ಕೆ ಸ್ಯಾರಿ ಇಲ್ಲ ಅಂತ ಹೇಳಿದೀನಿ, ಮತ್ತೆ ನನಗೆ ಅವರು ಐಡಿಯಾ ಕೊಟ್ಟಿದ್ದಾರೆ, ಮತ್ತೆ ಮೇಡಮ್ ಈ ಡಿಸೈನ್ ತುಂಬಾ ಚೆನ್ನಾಗಿದೆ, ಮತ್ತೆ ಮಾಡಿಸಿ, ನಾವು ತಗೊಳಕ್ ರೆಡಿ ಇದೀವಿ, ತುಂಬಾ ಕಸ್ಟಮರ್ಸ್ ನಮ್ಮನ್ನು ಕೇಳ್ತಿದ್ದಾರೆ ಅಂತೇಳಿ. ಸೊ ಮತ್ತೆ ನಾನು ಈ ಡಿಸೈನ್ ಮಾಡಿಸ್ತೀನಿ. ಟೈಮ್ ಆಗುತ್ತೆ, ನಾನೇ ಮಾಡಿಸೋದ್ರಿಂದ ಟೈಮ್ ಆಗುತ್ತೆ. ಸೊ ಇಷ್ಟೆಲ್ಲ ನಿಮಗೆ ಪ್ರಾಬ್ಲಮ್ ಇರುತ್ತೆ, ಹೋಲ್ಸೇಲ್ ಅಂಗಡಿಗೆ ಹೋದಾಗ ನಿಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಇರುತ್ತೆ. ಬಟ್ ನನ್ನ ಪೇಜಲ್ಲಿ ಹಂಗಲ್ಲ, ಸಿಂಗಲ್ ಪೀಸ್, ನಿಮಗೆ ಸಿಂಗಲ್ ಪೀಸ್ ಆರ್ಡರ್ ಬಂತಾ, ಸಿಂಗಲ್ ಪೀಸ್ ನಾನು ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀನಿ, ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ. ಸೊ ಈ ತರ ಯಾವುದೇ ಡಿಸೈನ್ ಆಗಲಿ ಏನೇ ಆಗಲಿ ಜಸ್ಟ್ ನೀವು ಮಾಡಬೇಕಾಗಿರೋದು. ಸೊ ಇನ್ನ ನನ್ನ ಏನು ಹೋಲ್ಸೇಲ್ ಗ್ರೂಪ್ ಅಲ್ಲಿ 500 ಜನ ಇದ್ದಾರೆ, ಇದರಲ್ಲಿ ಸುಮಾರಷ್ಟು ಜನ ಆಲ್ರೆಡಿ ಬಿಸ್ನೆಸ್ ಶುರು ಮಾಡ್ಬಿಟ್ಟಿದ್ದಾರೆ. ಸುಮಾರಷ್ಟು ಜನ ಯಾವ ಲೆವೆಲ್ಗೆ ಅಂತ ಅಂದ್ರೆ, ನಾನು ಗ್ರೂಪ್ ಹಾಕಿದ ತಕ್ಷಣ ತೆಗೆದು ಅವ್ರು ಸ್ಟೇಟಸ್ ಹಾಕೊಳ್ತಾರೆ. ಸೊ ಅಲ್ಲಿಂದ ಆರ್ಡರ್ ಬರುತ್ತೆ, ನನ್ನ ಹತ್ರ ಬುಕ್ ಮಾಡ್ತಾರೆ. ಸೊ ಇವಾಗ ಹೇಳ್ದೆ ನನಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು ಅಂತೇಳಿ. ಏನಕ್ಕೆ ಹೆಲ್ತ್ ಇಶ್ಯೂಸ್ ಆಗಿತ್ತು? ನಾನು ನೋಡಿ, ದೀಪಾವಳಿ ಹಬ್ಬ ಮುಂಚೆನೆ ನಾನು ಇದನ್ನು ಶುರು ಮಾಡಿದ್ದು. ಡೈಲಿ ನನ್ಗೆ ಆರ್ಡರ್ಸ್ ಬರಕ್ ಶುರು ಆಯ್ತು. ಸೊ ಆರ್ಡರ್ ಬಂದಿದ ತಕ್ಷಣ ನಮ್ಮ ಕೆಲಸ ಅಲ್ಲಿಗೆ ಮುಗಿಲಿಲ್ಲ, ಅದನ್ನ ನೀಟಾಗಿ ಪ್ಯಾಕಿಂಗ್ ಮಾಡಬೇಕು. ಸೊ ಅದನ್ನ ತಗೊಂಡೋಗಿ ಕೊರಿಯರ್ ಮಾಡಬೇಕು. ಪ್ಯಾಕಿಂಗ್ ಮಾಡುವಾಗ ಅದಕ್ಕೆ ಅಡ್ರೆಸ್ಸು ಪ್ರತಿಯೊಂದನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿ ಅದನ್ನ ಕೊರಿಯರ್ ಮಾಡಬೇಕು. ಅದು ಒಂದು ಕೆಲಸ ನಮ್ಗೆ ಹೆವಿ ಬಿತ್ತು. ಅದಾದ್ಮೇಲೆ ನಂದು ಟೈಲರ್ ಕೆಲಸ. ಹಬ್ಬ ಅಂತ ಅಂದಾಗ ಸ್ಟಿಚಿಂಗ್ ಕೆಲಸ ತುಂಬಾನೇ ಇರುತ್ತೆ. ಸೊ ಇದೆರಡು ಏನಾಯ್ತು, ನನಗೆ ಸ್ಟ್ರೆಸ್ ಜಾಸ್ತಿ ಆಗೋಯ್ತು, ಫಿಸಿಕಲಿ ನನಗೆ ಜಾಸ್ತಿ ಕೆಲಸ ಆಗೋಯ್ತು. ಸೊ ಅವಾಗ ಏನಾಯ್ತು, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯ್ತು. ಈಗಲೂ ನನ್ನ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿ ಆಗಿಲ್ಲ, ಬಟ್ ರೆಡಿ ಆಗಿದೆ. ಸೊ ಹಾಗಾಗಿ 15 ದಿನ ಆಯ್ತು ವಿಡಿಯೋ ಮಾಡಿಲ್ಲ ಅಂದ್ರೆ ಇದಕ್ಕೇನೆ ಹೆಲ್ತ್ ಇಶ್ಯೂಸ್ ಆಗಿತ್ತು, ಮತ್ತೆ ಕೆಮ್ಮು ಜಾಸ್ತಿ ಆಗಿ ಎಲ್ಲ ಬ್ಲಾಕ್ ಆಗಿ ನನ್ ಮಾತಾಡೋ ಸ್ಟೇಜಲ್ಲಿ ಇರ್ಲಿಲ್ಲ, ಅಂದ್ರೆ ವಿಡಿಯೋದಲ್ಲಿ ಮಾತಾಡೋ ಸ್ಟೇಜಲ್ಲಿ ಇರಲಿಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡಕ್ ಹೋಗ್ಲಿಲ್ಲ. ಸೊ ಇವತ್ತು ಒಂದು ಲೆವೆಲ್ಗೆ ಕ್ಲಿಯರ್ ಆಗಿದ್ದೀನಿ, ಹಾಗಾಗಿ ವಿಡಿಯೋ ಮಾಡಿದ್ದು. ಸೊ ಇನ್ನು 2 ರಿಂದ 3 ದಿನದಲ್ಲಿ ಹೊಸ ಡಿಸೈನ್ ಬರುತ್ತೆ. ಸೊ ಯಾರ್ಯಾರಲ್ಲ ಈ ಸರಿ ಹೇಳ್ತಾ ಇದ್ದೀನಿ, ನನಗೆ ಕಾನ್ಫಿಡೆನ್ಸ್ ಬಂದಿದೆ. ಏನಕ್ಕಂದ್ರೆ 100 ಸೀರೆ ಶುರು ಮಾಡಿದೆ, ಒಂದೇ ಡಿಸೈನ್ ಅಲ್ಲಿ 3 ದಿವಸಕ್ಕೆ ಸೋಲ್ಡ್ ಔಟ್ ಆಯ್ತು. ನನ್ನ ಜೊತೆ ಯಾರ್ಯಾರೆಲ್ಲ ಬಿಸ್ನೆಸ್ ಶುರು ಮಾಡಿದ್ದಾರೆ ಅವರು ಆಲ್ಮೋಸ್ಟ್, ನಾನು ಒಂದೊಂದ್ ಸೀರೆ 2 ಸೀರೆ ತಗೊಳ್ತಾರ ಅಂತ ನಾನು ನೋಡ್ತಾ ಇದ್ದೆ. ಬಟ್ 5 ಸೀರೆ 6 ಸೀರೆ ಫಸ್ಟ್ ಡೇನೆ 5 ಸೀರೆ 6 ಸೀರೆ. ಅದಾದ್ಮೇಲೆ ಅವರು ರಿಪೀಟ್ ಬುಕ್ ಮಾಡ್ಕೊಂಡ್ರು. ಸೊ ನಾನು ಎಲ್ಲಿವರೆಗೂ ಅಂದ್ರೆ, ನಾನು ಸ್ಯಾರಿ ಸೋಲ್ಡ್ ಔಟ್, ಈ ಕಲರ್ ಸೋಲ್ಡ್ ಔಟ್ ಅಂತ ಹೇಳೋವರೆಗೂ. ಅದಾದ್ಮೇಲೆ 2-3 ಸೀರೆ ಬೇರೆ ಹಾಕಿದೆ. ಅದ್ರಲ್ಲಂತೂ ಬ್ಲೂ ಕಲರ್ ಸ್ಯಾರಿ, ಒಂದು ರಾಯಲ್ ಬ್ಲೂ ಕಲರ್ ಸ್ಯಾರಿ, ಅದನ್ನಂತೂ ಸುಮಾರು ಜನಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟಿದೀನಿ, ಬೇಕಾದಷ್ಟು ಜನಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟಿದೀನಿ. ಹಾಕಿ 1 ಡೇಗೆಲ್ಲ ಫುಲ್ಲು ಕ್ಲೋಸ್ ಆಗೋ ಲೆವೆಲ್ಗೆ. ಸೊ ಇವಾಗ ನೆಕ್ಸ್ಟ್ 250 ಸೀರೆ ಮಾಡಿಸ್ತಾ ಇದ್ದೀನಿ. ಯಾರಿಗೂ ಇಲ್ಲ ಅನ್ನೋ ಲೆವೆಲ್ಗೆ ಹೋಗಲ್ಲ ಅನ್ಕೊಳ್ತೀನಿ. ಹಂಗೂ ಹೋದ್ರೆ ಸಂತೋಷ, ಇಮಿಡಿಯೇಟ್ ನಾನು ಮಾಡಿಸ್ತಾ ಇರ್ತೀನಿ. ಶಾಪ್ ಫುಲ್ಲು ಫಿಲ್ ಮಾಡ್ತೀನಿ. ರೀಸೆಲ್ಲರ್ಸ್ ಬಂದು ಇಲ್ಲೇ ಬಂದು ತಗೊಂಡು ಹೋಗ್ಬೋದು. ನಾನು ಶಾಪ್ ಅಡ್ರೆಸ್ ಕೂಡ ಮೆನ್ಷನ್ ಮಾಡ್ತೀನಿ. ಸದ್ಯಕ್ಕೆ ಶಾಪ್ ಫುಲ್ಲು ಫಿಲ್ ಮಾಡೋ ಇದರಲ್ಲಿದ್ದೀನಿ. ಫಿಲ್ ಆದ್ಮೇಲೆ ಖಂಡಿತ ಎಲ್ಲರೂ ರೀಸೆಲ್ಲರ್ಸ್ ಇಲ್ಲೇ ಬಂದು ತಗೊಂಡು ಹೋಗ್ಬೋದು. ಸೊ ಈಗ ಯಾರ್ಯಾರೆಲ್ಲ ಮನೆಯಲ್ಲೇ ಬಿಸ್ನೆಸ್ ಶುರು ಮಾಡಿದ್ದೀರಾ, ಆಲ್ರೆಡಿ ಶುರು ಮಾಡಿರೋರು 500 ಜನ ಅಂತ ಹೇಳಿದ್ನಲ್ಲ, 500 ಜನ ಇದ್ದಾರೆ. ಸೊ ಇವಾಗ ಇಷ್ಟೆಲ್ಲ ನೋಡಿದ್ರಲ್ಲ, ನೀವು ಯಾರೆಲ್ಲ ಮನೇಲೆ ಕುತ್ಕೊಂಡು ಶುರು ಮಾಡ್ತೀರಾ, ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗ್ರೂಪ್ ಹೋಗಿ ಜಾಯಿನ್ ಆಗಿ.
ಸೊ ಇಲ್ಲಿ ಇನ್ನೊಂದು ನಾನು ಮೆನ್ಷನ್ ಮಾಡ್ತಾ ಇರೋದು, ದಯವಿಟ್ಟು ಇಂಟ್ರೆಸ್ಟ್ ಇರೋರು ಮಾತ್ರ ಜಾಯಿನ್ ಆಗಿ ಕೆಲಸದಲ್ಲಿ. ನೋಡಿ, ಕೆಲಸ ಎಲ್ಲರೂ ಶುರು ಮಾಡ್ತಾರೆ, ನಾನು ಮಾಡ್ತೀನಿ, ಎಲ್ಲರೂ ಶುರು ಮಾಡ್ತಾರೆ. ಶುರು ಮಾಡಿದಾಗ ಫುಲ್ಲು ಹುಮ್ಮಸ್ಸಲ್ಲಿ ಇರ್ತಾರೆ. ಹೋಗ್ತಾ 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 ಏನಾಗ್ತಾರೆ, ಡೌನ್ ಆಗ್ತಾರೆ, ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಕೆಲಸ ಶುರು ಮಾಡಿದಾಗ ಯಾವ ಇಂಟ್ರೆಸ್ಟ್ ಅಲ್ಲಿ ನಾವು ಶುರು ಮಾಡ್ತೀವಿ, ಕೆಲಸ ಮುಗಿಸೋವರೆಗೂ ಅಥವಾ ಅದ್ರಲ್ಲಿ ಎಷ್ಟು ವರ್ಷ ಕಂಟಿನ್ಯೂ ಮಾಡ್ತೀವೋ ಅದೇ ಇಂಟ್ರೆಸ್ಟ್ ಅಲ್ಲಿ ಇರಬೇಕು. ಕೆಲವ್ರಿಗೆ ಬೋರ್ ಆಯ್ತು, ಬೇರೆ ಕೆಲ್ಸಕ್ಕೆ ಹೋಗೋಣ, ಈ ತರ ಎಲ್ಲ ಮೈಂಡ್ ಸೆಟ್ ಇರೋರು ದಯವಿಟ್ಟು ಗ್ರೂಪಿಗೆ ಜಾಯಿನ್ ಆಗಬೇಡಿ. ನಾನು ಅರ್ನ್ ಮಾಡಬೇಕು, ಮನೆಯಲ್ಲೇ ಕುತ್ಕೊಂಡು ಅರ್ನ್ ಮಾಡಬೇಕು, ಇನ್ವೆಸ್ಟ್ ಮಾಡಿದಿರ ಸ್ಯಾರಿ ಬಿಸ್ನೆಸ್ ಯಾರೆಲ್ಲ ಮಾಡ್ಬೇಕು ಅಂತಿದ್ರ ಎಲ್ಲರಿಗೂ ಆದರದ ಸ್ವಾಗತ. ನೋಡಿ, ನಾನು 100 ಸ್ಯಾರಿನ ಮಾಡಿಸ್ದೆ, 3 days ಅಲ್ಲಿ ಸೋಲ್ಡ್ ಔಟ್ ಆಯ್ತು. ನನ್ಗೊಂದು ಕಾನ್ಫಿಡೆನ್ಸ್. ಗ್ರೂಪ್ ಅಲ್ಲಿ ಜಾಯಿನ್ ಆಗಿದ್ದಾರೆ, ಅವರು 2, 3, 4, 5 ಈ ತರ ಒಬ್ಬೊಬ್ರು ಸ್ಯಾರಿನ ಸೇಲ್ ಮಾಡಿದ್ದಾರೆ. ಸೊ ಅವ್ರಿಗೆ ಅಲ್ಲಿ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಯ್ತು. ಸೊ ಇವಾಗ ಅವರು ನೆಕ್ಸ್ಟ್ ಡಿಸೈನ್ ಗೋಸ್ಕರ ಕಾಯ್ತಾ ಇದ್ದಾರೆ. ನಾನು ಇವಾಗ 100 ಸೀರೆ ಮಾಡಿಸಿದೋಳು 250 ಸೀರೆಗೆ ಜಂಪ್ ಮಾಡಿದೀನಿ. ಸೊ ಏನಕ್ಕೆ ಫಸ್ಟ್ ಅಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂತು. ಸೊ ಅದು ಕಾನ್ಫಿಡೆನ್ಸ್ ಇಂದ 250 ಸೀರೆ ಮಾಡಿದೀನಿ. ಮತ್ತೆ ನನ್ನ ಗ್ರೂಪ್ ಅಲ್ಲಿ ಯಾರೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ಸೇಲ್ ಮಾಡಕ್ ಶುರು ಮಾಡಿದ್ದಾರೆ. ಸೊ ಅದು ನನ್ಗೊಂದು ದೊಡ್ಡ ಕಾನ್ಫಿಡೆನ್ಸ್. ಈಗ ಏನ್ ಹೇಳಿದೆ, ಈ ಪ್ರೈಸ್ ಅಲ್ಲಿ ನಾನು ನಂದೇ ಯೂಟ್ಯೂಬ್ ಚಾನಲ್ ಇದೆ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಾನು ಅದ್ರಲ್ಲೇ ಹಾಕಿದ್ರೆ ಡೈರೆಕ್ಟ್ ನಾನೇ ಅರ್ನ್ ಮಾಡ್ಕೋಬಹುದು. ಬಟ್ ಇಲ್ಲಿ ನನ್ನ ಉದ್ದೇಶ ಇಷ್ಟೇ, ಯಾರೆಲ್ಲ ಕೆಲಸ ಇಲ್ಲ ನಿಮ್ ತರ ನಾವು ಆಗ್ಬೇಕು, ನಾನು ದುಡ್ಡು ಸಂಪಾದನೆ ಮಾಡ್ಬೇಕು, ಬಟ್ ಮನೆಯಿಂದ ಹೊರಗೆ ಹೋಗಕ್ಕಾಗಲ್ಲ, ಎಂತೆಂಥವ್ರು ಇದಾರೆ ಅಂತ ಹೇಳ್ತೀನಿ. ಅಬ್ನಾರ್ಮಲ್ ಮಗು ಇರೋಂಥವ್ರು ಇದಾರೆ ನನ್ನ ಗ್ರೂಪ್ ಅಲ್ಲಿ, ಆ ಮಗುನ ಬಿಟ್ಟು ಅವ್ರು ಹೊರಗಡೆ ಹೋಗಕ್ಕಾಗಲ್ಲ ಅಂಥವ್ರು ಇದಾರೆ. ಇನ್ನ ಕೆಲವರು ಮನೆಯಿಂದ ನೀನ್ ಆಚೆ ಹೋಗ್ಬೇಡ, ಮನೆಯಲ್ಲೇ ಇರು, ನಿನ್ ಯಾವ ಕೆಲ್ಸನೂ ಬೇಡ ಅಂತ ಹೇಳಿ ಮನೆ ಕೆಲಸ ಮಾಡಕ್ ಇಟ್ಕೊಂಡಿರ್ತಾರೆ ಕೆಲವರು. ಆ ತರದವ್ರು ಜಾಯಿನ್ ಆಗಿದ್ದಾರೆ. ಅವ್ರು 1 ರೂಪಾಯಿಗೂ ಹೊರಗಡೆ ಕೈ ಚಾಚ್ಬೇಕು ಅಂಥವ್ರು ಇವಾಗ ಏನ್ ಮಾಡ್ತಾ ಇದಾರೆ, ಅವ್ರು ಹೊರಗಡೆ ಹೋಗಂಗಿಲ್ಲ. ಜಸ್ಟ್ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕೊಂಡು ಅವ್ರಿಗೆ ಅವ್ರ ಅಡ್ರೆಸ್ ಕೊಟ್ಟು ಪೇ ಮಾಡಿದ್ರೆ ನಾನು ನನ್ನ ಸ್ಯಾರಿ ಕಳಿಸ್ತಾ ಇದ್ದೀನಿ. ಮನೆಯಲ್ಲಿ ಕೂತ್ಕೊಂಡೇ ಮಾಡ್ತಾ ಇರೋದು. ತುಂಬಾ ಜನ ಹೆಣ್ಮಕ್ಳು ಯೂಸ್ ಮಾಡ್ಕೊಂಡಿದ್ದಾರೆ. ನನಗೂ ಗೊತ್ತಿರಲಿಲ್ಲ ತುಂಬಾ ಇಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ ಅಂತ. ಬಟ್ ನನ್ನ ಗ್ರೂಪ್ ಅಲ್ಲಿ ಕೆಲವರು ಅವರು ಏನ್ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ನನ್ ಶೇರ್ ಮಾಡ್ಕೊಂಡ್ರು. ಸೊ ಅವಾಗ ನನಗೆ ಇನ್ನೂ ಐಡಿಯಾ ಬಂತು, ಇನ್ನೂ ತುಂಬಾ ಜಾಸ್ತಿ ಜನಕ್ಕೆ ಇದು ರೀಚ್ ಆಗ್ಬೇಕು ಅಂತ ಹೇಳಿ ಮತ್ತೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಯಾರ್ಯಾರೆಲ್ಲ ನನ್ ಜೊತೆ ಬಿಸ್ನೆಸ್ ಶುರು ಮಾಡ್ತೀರಾ, ಈಗ ನೋಡಿ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ, ಟೈಲರಿಂಗ್ ಶುರು ಮಾಡಿದೆ, ಅವಾಗ ಯಾರನ್ನೂ ಕರೆದಿಲ್ಲ, ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಈ ಸ್ಯಾರಿ ಬಿಸ್ನೆಸ್ ಅಲ್ಲಿ ಎಲ್ಲರನ್ನೂ ಕರಿತಾ ಇದ್ದೀನಿ. ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇಟ್ಟು ಕೆಲಸ ಮಾಡ್ತೀರಾ, ನನಗೆ ಕೆಲಸದ ಅವಶ್ಯಕತೆ ಇದೆ, ನಾನ್ ಮಾಡ್ತೀನಿ ಅನ್ನೋರು ಮಾತ್ರ ಕಮೆಂಟ್ ಬಾಕ್ಸ್ ಅಲ್ಲಿ ನನ್ನ ಗ್ರೂಪ್ ನ ಲಿಂಕ್ ನ ಜಾಯಿನ್ ಮಾಡ್ತೀನಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗ್ತೀರಾ. ಓಕೆನಾ? ಸೊ ಇದಿಷ್ಟು ಇವತ್ತಿನ ಡೀಟೇಲ್. ಸೊ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ಗೆ ಜಾಯಿನ್ ಆಗುವಂತವ್ರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. 30ನೇ ತಾರೀಕಿಂದ ಶುರುವಾಗ್ತಾ ಇದೆ. ಬಿಸ್ನೆಸ್ ಗೆ ಜಾಯಿನ್ ಆಗ್ತೀವಿ ಅನ್ನೋರು ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ನ ಪಿನ್ ಮಾಡಿರ್ತೀನಿ. ಸೊ ಅಲ್ಲಿ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಯಾರ್ಯಾರೆಲ್ಲ ನನ್ನ ಜೊತೆ ಸೇರ್ಕೊಳ್ತಿದ್ದೀರಾ ಅಂತವ್ರಿಗೆಲ್ಲ ಆದರದ ಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟಾಪಿಕ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.